ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಬು ಫ್ಯಾಮಿಲಿ ಚಾನೆಲ್. ನಿನ್ನೆ ಎಲ್ಲರೂ ನಮ್ಮ ಮನೆಗೆ ಬಂದಿದ್ರಲ್ವ. ಇವತ್ತು ಬೆಳಗ್ಗೆ ಆಗ್ತಿದ್ದಂಗೆ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ ಅವ್ರವ್ರ ಮನೆಗೆ ಹೋಗೋದಕ್ಕೆ. ಸೊ ನಮಗೆ ಬೇಜಾರಾಗ್ತಾ ಇದೆ. ಅಮ್ಮನೂ ರೆಡಿಯಾಗಿ ಕೂತಿದ್ದಾರೆ, ಎಲ್ಲರೂ ಹೋಗ್ತಾ ಇದ್ದಾರೆ. ನಿನ್ನೆ ಅವ್ರು ಬಂದಿದ್ದಷ್ಟೇ ಗೊತ್ತು, ಬಟ್ ತುಂಬ ಎಂಜಾಯ್ ಮಾಡಿದ್ವಿ. ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ಈಗಾಗಲೇ ಅವರು ಹೊರಟು ನಿಂತಿದ್ದಾರೆ. ಬಾಯ್. ಆಟೋ ಬಂತು. ಬಾಯ್ ಬಾಯ್ ಚಿಕ್ಕಪ್ಪ, ಬಾಯ್ ಅಮ್ಮ, ಟಾಟಾ. ಸೊ ಎಲ್ಲರೂ ಮನೆಯಿಂದ ಹೋದ ತಕ್ಷಣ ನಮಗೂ ಬೋರ್ ಆಗ್ತಾಯಿತ್ತು. ಅದಕ್ಕೆ ಇವತ್ತು ಮಧ್ಯಾಹ್ನನೇ ಜಾತ್ರೆಗೆ ಹೋಗೋಣ ಅಂತ ಒಂದು 4 ಗಂಟೆಗೆಲ್ಲ ಬಂದುಬಿಟ್ವಿ. ಸೊ ತುಂಬ ಚೆನ್ನಾಗಿತ್ತು ಮಧ್ಯಾಹ್ನದ ಎಕ್ಸ್ಪೀರಿಯೆನ್ಸ್. ತುಂಬ ಬಿಸಿಲಿತ್ತು, ಹಾಗೆ ರಶ್ಶು ಇತ್ತು, ಮತ್ತು ಸಂಜೆ ಅಷ್ಟು ರಶ್ ಇರಲಿಲ್ಲ. ಹಾಗೆ ಮಧ್ಯಾಹ್ನ ಒಂದು ಹೋಗಿ ಬರೋಣ ಅಂತ ಬಂದ್ವಿ, ನಾನು ಅಮ್ಮ. ಹಾಗೆ ಸುಮಂತನ ಕೂಡ ಬರೋಕ್ಕೆ ಹೇಳಿದ್ದೆ, ಅವನು ಬಂದಿದ್ದಾನೆ. ಹಾಗೆ ಜಾತ್ರೆ ರೌಂಡ್ ಆಗ್ತಾ ಆಗ್ತಾ ಕತ್ಲಾಗಿದ್ದೆ ಗೊತ್ತಾಗಿಲ್ಲ. ಹಾಗೆ ಇಲ್ಲಿ ಏನೋ ಕೋಳಿ ಕಜ್ಜಾಯ ಅಂತ ಬೋರ್ಡ್ ಹಾಕಿದ್ರು, ಟ್ರೈ ಮಾಡೋಣ ಅಂತ ಬಂದ್ವಿ. ಚೆನ್ನಾಗಿತ್ತು ನೋಡೋದಕ್ಕೆ. ಕೋಡ್ಬಳೆ ಥರನೇ ಇರುತ್ತೆ, ಬಟ್ ಅದು ಅಕ್ಕಿ ಹಿಟ್ಟಲ್ಲಿ ಮಾಡಿರ್ತಾರೆ. ಇದು ಮಲೆನಾಡು ರೆಸಿಪಿ. ಇದು ನಾನು ಮಾತ್ರ ತಿಂದಿದ್ದು ಆ್ಯಕ್ಚುಲಿ. ಇದನ್ನ ಅಮ್ಮ ಹೊರಗಡೆ ಯೂಶ್ವಲಿ ತಿನ್ನಲ್ಲ, ಅಂಕೋಗೂ ಇಷ್ಟ ಆಗಲ್ಲ. ಹಾಗೆ ಸುಮಂತನೂ ಒಂದು ಪೀಸ್ ತೊಗೊಂಡ, ನಾನೇ ಫುಲ್ ಖಾಲಿ ಮಾಡಿದೆ. ನನಗೆ ಇಷ್ಟ ಆಯಿತು. ಚಿಕನ್ ಸಾರಿತ್ತಲ್ವ ಜೊತೆಗೆ, ಇಷ್ಟ ಆಯಿತು. ಅಲ್ಲಿಂದ ಸೀದಾ ನಾವು ಬಂದಿದ್ದು ಇಲ್ಲಿ ಆಟ ಎಲ್ಲ ಇರುತ್ತಲ್ವ ಅಲ್ಲಿಗೆ. ಅದಕ್ಕೇನು ಹೇಳ್ತಾರೆ ಗೊತ್ತಿಲ್ಲ, ನಾವು ಆಟ ಎಲ್ಲ ಇರೋ ಕಡೆ ಅಂತಲೇ ಹೇಳೋದು. ಸೊ ಇಲ್ಲಿ ನಿನ್ನೆ ಅಂಕುಗೆ ಅದು ನಾವು ಹತ್ತಿದ್ವಲ್ಲ, ಅದನ್ನು ಹತ್ತಬೇಕು ಅಂತ ಇತ್ತು. ಬಟ್ ಇವತ್ತು ಕರ್ಕೊಂಬಂದ್ವಿ. ಗಲಾಟೆ ಮಾಡ್ತಾಯಿದ್ಲು, ನಾನು ಹತ್ತಾ ಇದ್ದೆ, ನೀವು ಬಿಟ್ಟಿಲ್ಲ, ನಂಗೆ ಭಯ ಆಗಲ್ಲ ಅಂತ. ಸೊ ಅವಳು ಗಲಾಟೆ ಮಾಡಿದ್ದಕ್ಕೆ ಆಯಿತು, ಇವತ್ತೊಂದು ನೀನು ಹತ್ತುವಂತೆ ಅಂತ ಹೇಳಿ ಅಮ್ಮನ ಮತ್ತು ಅಂಕುನ ಇಬ್ಬರೂ ಜೋಡಿ ಮಾಡಿ ಕಳಿಸ್ತಾ ಇದ್ದೀನಿ. ನನಗೆ ನೆನ್ನೆ ಹೋಗಿನೇ ಸಾಕಾಯಿತು, ಫುಲ್ ಭಯ ಆಯಿತು. ಅದಕ್ಕೆ ಬೇಡ ಅಂತ ಇವತ್ತು ಇವರಿಬ್ಬರನ್ನೇ ಕಳಿಸ್ತಾ ಇದ್ದೀನಿ. ಅಮ್ಮಂಗೂ ಫುಲ್ ಭಯನೇ, ಬಟ್ ಇವತ್ತೇನೋ ಧೈರ್ಯ ಮಾಡಿ ಹೋಗ್ತಾ ಇದ್ದಾಳೆ. ಹೇಗೆ ಅಂತ ಗೊತ್ತಿಲ್ಲ. ಅವರು ಮೇಲೆ ಹೋಗಿ ಕೆಳಗೆ ಬರೋ ತನಕ ನಾನು ಮತ್ತು ಸುಮಂತ ಅಲ್ಲಿ ಇಲ್ಲಿ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ. ಈಗ ಇದು ಕೆಳಗೆ ಬರ್ತಾ ಇದೆ. ಬಂದಾದಮೇಲೆ ಅಮ್ಮನ ರಿಯಾಕ್ಷನ್ ಏನು ಅಂತ ನೀವೇ ನೋಡಿ. ಕೈ ಬೇರೆ ಆಯ್ತಾ? ಅಲ್ಲಿಂದ ನಾವು ಸೀದಾ ಬಂದಿದ್ದು ಮೂನ್ ವಾಕ್ ಟ್ರೈ ಮಾಡಬೇಕು ಅಂತ. ಇದು ಇನ್ಸ್ಟಾಗ್ರಾಮಲ್ಲಿ ಫುಲ್ ಟ್ರೆಂಡಿಂಗ್ ಆಗಿತ್ತು ಮೂನ್ ವಾಕ್. ಸೊ ಇದನ್ನೊಂದ್ಸರಿ ಟ್ರೈ ಮಾಡಬೇಕು ಅಂತ ಮೊದಲಿಂದನೂ ಅಂದ್ಕೊಂಡಿದ್ವಿ. ಸೊ ಟ್ರೈ ಮಾಡೋಣ ಅಂತ ಬಂದಿದ್ವಿ. ಪಪ್ಪನೂ ಜಾಯ್ನ್ ಆಗಿದ್ದಾರೆ ನಮ್ಮನ್ನ.
ಟಿಕೆಟ್ ತೊಗೊಂಡು ಸುಮಾರು ಹೊತ್ತು ವೆಯ್ಟ್ ಮಾಡಿ ಆದಮೇಲೆ ಅಂತೂ ಒಳಗಡೆ ಬಿಟ್ಟರು. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೆ, ಹೆಂಗಿರ್ಬೋದು ಎಕ್ಸ್ಪೀರಿಯೆನ್ಸು. ನಾನು ಫಸ್ಟಿಂದ ಅನ್ಕೊತಾ ಇದ್ದೆ ಇದನ್ನ ಟ್ರೈ ಮಾಡಬೇಕು ಅಂತ, ಎಕ್ಸ್ಪೀರಿಯೆನ್ಸ್ ಹೇಗಿರ್ಬೋದು ಅಂತ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ನನಗೆ ಸೀರಿಯಸ್ಲಿ ನನ್ನ ಎಕ್ಸೈಟ್ಮೆಂಟಿಗೆ ಮೋಸ ಆಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು, ನನಗೂ ತುಂಬ ಇಷ್ಟ ಆಯಿತು. ಹಾಗೆ ಪಪ್ಪನೂ ಕೂಡ ತುಂಬ ಇಷ್ಟ ಆಯಿತು ಅಂತೇಳಿ, ಅಮ್ಮ, ಪಪ್ಪ, ಅಂಕು ಹಾಗೆ ಸುಮಂತ ಎಲ್ಲರೂ ಇಷ್ಟ ಆಯಿತು ಅಂತಂದರು. ಪಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿದ್ದಾಗಿಂದ ಅವರು ಎಲ್ಲೂ ಜಾಸ್ತಿ ಸೌಂಡ್ ಇದ್ದಲ್ಲಿ ಹೋಗೋ ಹಾಗಿಲ್ಲ. ಸೊ ಅವರು ಸೌಂಡ್ ಜಾಸ್ತಿ ಇರುತ್ತೇನೋ, ಬರಲ್ಲ ನಾನು ಅಂತ ಹೇಳ್ತಿದ್ರು. ಬಟ್ ಸ್ಟಿಲ್ ನಾವೇ ಎಲ್ಲರೂ ಒತ್ತಾಯ ಮಾಡಿ ಹೋಗೋಣ ಏನು ಅಷ್ಟೊಂದೇನು ಸೌಂಡ್ ಇರಲ್ಲ ಅಂತ ಕರ್ಕೊಂಬಂದ್ವಿ. ಆಮೇಲೆ ಲಾಸ್ಟಲ್ಲಿ ಅವರು ಕೂಡ ಎಂಜಾಯ್ ಮಾಡಿದರು.
ವಾಕ್ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಈಗ ನಾವು ಮನೆಗೆ ಹೋಗೋ ಟೈಮ್. ಮನೆಗೆ ಹೋಗೋ ಮೊದಲು ಒಂದು ಲೆಮನ್ ಸೋಡಾ ಕುಡಿಯೋಣ ಅಂತ ಎಲ್ಲರೂ ಬಂದಿದ್ದೀವಿ. ಸೊ ಸಾಗರ ಜಾತ್ರೆನ ಒಳ್ಳೆ ಎಂಡ್ ಕೊಟ್ವಿ ಅಂತ ಅನಿಸ್ತು. ಸೊ ನೀವೆಲ್ಲರೂ ಕೂಡ ನಮ್ಮ ಸಾಗರ ಜಾತ್ರೆ ಎಂಜಾಯ್ಮೆಂಟ್ ನೋಡಿ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಲಾಗನ್ನ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.